ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡೋಣ. ಹೌದು, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತುಂಬ ಜನಕ್ಕೆ ಭಯ ಇದೆ ಆ್ಯಂಡ್ ಇಂಡಿಯಾದಲ್ಲಂತೂ ತುಂಬ ಜನ ಕ್ರಿಪ್ಟೋ ಕರೆನ್ಸಿನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತುಂಬ ಗೊತ್ತಿರುತ್ತೆ ಎಲ್ಲರಿಗೂ. ಸೊ ನಾನು ಬೇಸಿಕ್ ಕ್ರಿಪ್ಟೋ ಕರೆನ್ಸಿ ಏನಂತ ಹೇಳ್ಕೊಡೋ ಬದಲು ನೀವು ಕ್ರಿಪ್ಟೋ ಕರೆನ್ಸಿನ ಹೋಲ್ಡ್ ಮಾಡಬೇಕಾ ಇಲ್ಲ ಹೊಸ್ದಾಗಿ ಬೈ ಮಾಡಬೇಕು ಅಂದರೆ ಇದು ಬೆಸ್ಟ್ ಟೈಮ್ ಬೈ ಮಾಡೋಕ್ಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕ್ರಿಪ್ಟೋ ಕರೆನ್ಸಿ ಇಂಡಿಯಾದಲ್ಲಿ ಏನಾಗಿದೆ ಅಪ್ಪ ಮ್ಯಾಟ್ರ್ ಅಂದರೆ, ಸೆಂಟ್ರಲಿಂದ ಒಂದು ನ್ಯೂಸ್ ಬಂದಿತ್ತು ಏನಂದರೆ ಕ್ರಿಪ್ಟೋ ಕರೆನ್ಸಿನ ಇಂಡಿಯಾದಲ್ಲಿ ರೆಗ್ಯುಲೇಟ್ ಮಾಡ್ತಾರೆ ಅಂತ. ಸೊ ತುಂಬ ಜನ ಏನು ಮಾಡಿದ್ರು ಇನ್ವೆಸ್ಟರ್ ಅಂದರೆ, ರೆಗ್ಯುಲೇಷನ್ಗೂ ಬ್ಯಾನ್ಗೂ ಅವ್ರಿಗೆ ವ್ಯತ್ಯಾಸನೇ ತಿಳಿದಿಲ್ಲ ಅನಿಸುತ್ತೆ. ಸೊ ತುಂಬ ಜನ ಏನು ಮಾಡಿದ್ರು, ಇಂಡಿಯಾದಲ್ಲಿ ಕ್ರಿಪ್ಟೋ ಕರೆನ್ಸಿ ಬ್ಯಾನ್ ಆಗುತ್ತೆ ಅಂತ ತುಂಬ ಜನ ಕ್ರಿಪ್ಟೋ ಕರೆನ್ಸಿನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇದರಿಂದ ಏನಾಯಿತು ಅಂದರೆ ತುಂಬಾ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟೇ ಕ್ರ್ಯಾಶ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನು ನ್ಯೂಸಲ್ಲಿ ಮೆನ್ಷನ್ ಆಗಿತ್ತು ಅಂದರೆ, ಈ ಕ್ರಿಪ್ಟೋ ಕರೆನ್ಸಿನ ರೆಗ್ಯುಲೇಟ್ ಮಾಡ್ತೀವಿ ಅಂತ ಇದ್ದಿತ್ತು. ರೆಗ್ಯುಲೇಟ್ಗೂ ಬ್ಯಾನ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಗೈಸ್. ಯಾಕಂದರೆ ರೆಗ್ಯುಲೇಟ್ ಅಂದರೆ ಏನು, ಬ್ಯಾನ್ ಅಂದರೆ ಏನು ಅಂದರೆ, ಬ್ಯಾನ್ ಅಂದರೆ ಸಂಪೂರ್ಣವಾಗಿ ಬ್ಯಾನ್ ಮಾಡೋದು ಕ್ರಿಪ್ಟೋ ಕರೆನ್ಸಿನ ಇಂಡಿಯಾದಲ್ಲಿ. ಬಟ್ ರೆಗ್ಯುಲೇಟ್ ಅಂದರೆ ಅದೊಂದು ಅಥಾರಿಟಿನ, ನೀವು ಒಂದು ಅಥಾರಿಟಿನ ಇಟ್ಟು ಅದನ್ನು ರೆಗ್ಯುಲೇಟ್ ಮಾಡೋದು. ಇವಾಗ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇವಾಗ ನೀವು ಸ್ಟಾಕ್ಸ್ನ ಬೈ ಮಾಡಿದ್ರೆ, ನಾನು ಹೇಳಿದೆ ಡಿಮ್ಯಾಟ್ ಅಕೌಂಟ್ ಅಂತ ಇರುತ್ತೆ. ಡಿಮ್ಯಾಟ್ನ ಅಕೌಂಟ್ನ ಒಂದು ಅಥಾರಿಟಿ ಹೋಲ್ಡ್ ಮಾಡ್ತಾ ಇರುತ್ತೆ. ಸೊ ಅದು ಡಿಮ್ಯಾಟ್ ಅಕೌಂಟ್ನ ಅಥಾರಿಟಿ. ಸೊ ಅದಕ್ಕೊಂದು ರೆಗ್ಯುಲೇಷನ್. ಸೊ ಇದೇ ಥರ ಕ್ರಿಪ್ಟೋ ಕರೆನ್ಸಿ ಇಂಡಿಯಾದಲ್ಲಿ ಈಗ ಯಾವುದೇ ರೆಗ್ಯುಲೇಷನ್ ಇಲ್ಲ. ಸೊ ಕ್ರಿಪ್ಟೋ ಕರೆನ್ಸಿ ನೀವು ಹೆಂಗೆ ಬೇಕಾದ್ರೂ ಬೈ ಮಾಡ್ಬೋದು, ಯಾರು ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ ಅದಕ್ಕೊಂದು ಅಥಾರಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೊಂದು ಅಥಾರಿಟಿ ಇಡಬೇಕು ಅಂತ ಇಂಡಿಯನ್ ಗೌರ್ಮೆಂಟ್ ಒಂದು ಬಿಲ್ ಪಾಸ್ ಮಾಡಬೇಕು ಅಂತ ನ್ಯೂಸ್ ಬಂದಿತ್ತು. ಸೊ ಮಾಡುತ್ತೆ ಅಂತ ನ್ಯೂಸ್ ಬಂದಿತ್ತು, ಮಾಡಬೇಕಲ್ಲ, ಮಾಡುತ್ತೆ ಅಂತ ಒಂದು ನ್ಯೂಸ್ ಬಂದಿತ್ತು. ಸೊ ಅದರಿಂದ ಏನು ಮಾಡೋದು, ತುಂಬ ಜನ ಎದುರ್ಕೊಂಡು ಇನ್ವೆಸ್ಟರ್ಸ್ ತುಂಬ ಇನ್ವೆಸ್ಟ್ ಏನೋ ಮಾಡ್ತಾರೆ, ಅದರ ನಾಲೆಜ್ ಇರೋಲ್ಲ ಅವ್ರಿಗೆ. ಸೊ ಏನು ಮಾಡಿದ್ರು ಅಂದರೆ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ರೆಗ್ಯುಲೇಷನ್ ಅಂತ ಒಂದು ನ್ಯೂಸ್ ಬಂದಿದ್ದ ತಕ್ಷಣ ತುಂಬ ಜನ ಏನು ಕ್ರಿಪ್ಟೋ ಕರೆನ್ಸಿನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಕ್ರಿಪ್ಟೋ ಮಾರ್ಕೆಟ್ ಕ್ರ್ಯಾಶ್ ಆಗೋಯಿತು. ಆ್ಯಂಡ್ ತುಂಬ ಜನಕ್ಕೆ ಇವಾಗ ಬರೋ ಇನ್ವೆಸ್ಟರ್ಸ್ಗೂ ತುಂಬ ಕನ್ಫ್ಯೂಷನ್ ಇರುತ್ತೆ. ಏನಂದರೆ, ನಾವು ಕ್ರಿಪ್ಟೋ ಕರೆನ್ಸಿಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ, ಇಲ್ಲ ಇನ್ವೆಸ್ಟ್ ಮಾಡಿದರೆ ಸೆಲ್ ಮಾಡಬೇಕಾ ಇಲ್ಲ ಹೋಲ್ಡ್ ಮಾಡಬೇಕಾ ಅಂತ. ಸೊ ನನ್ನ ಪ್ರಕಾರ ಏನಂದರೆ ಗೈಸ್, ಇವಾಗ ನೀವು ಫ್ರೆಶ್ ಆಗಿ ಕ್ರಿಪ್ಟೋ ಕರೆನ್ಸಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ದಯವಿಟ್ಟು ಹೋಗಿ ಮಾಡಿ. ಯಾಕಂದರೆ ಇವಾಗಂತೂ ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಕ್ರಿಪ್ಟೋ ಕರೆನ್ಸಿ ಸಿಗ್ತಿದೆ. ಆ್ಯಂಡ್ ನೀವು ಅಕಸ್ಮಾತ್ ಏನಾದರೂ ಬೈ ಮಾಡಿದರೆ ದಯವಿಟ್ಟು ಹೋಲ್ಡ್ ಮಾಡಿ, ಸೆಲ್ ಮಾಡಬೇಡಿ. ಯಾಕಂದರೆ ಖಂಡಿತವಾಗ್ಲೂ ಇಂಡಿಯಾದಲ್ಲಿ ಬಿಟ್ಕಾಯಿನ್ ಬ್ಯಾನ್ ಆಗೋ ಚಾನ್ಸಸ್ಸೇ ಇಲ್ಲ. ಆ್ಯಂಡ್ ಯಾಕಂದರೆ ಏನಕ್ಕೆ ಬೆಸ್ಟ್ ಟೈಮ್ ಬೈ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ನೋಡ್ಬೋದು ಕ್ರಿಪ್ಟೋ ಕರೆನ್ಸಿ ಲೈಕ್ ಎಕ್ಸಾಂಪಲ್ ಬಿಟ್ಕಾಯಿನ್ ಪ್ರೈಸ್ ನೋಡಿ. ಬಿಟ್ಕಾಯಿನ್ ಪ್ರೈಸ್ ನಿಮಗೆ 33 ಲ್ಯಾಕ್ ಇದೆ ಇವತ್ತಿಗೆ. ಸೊ 33 ಲ್ಯಾಕ್ 2021ನಲ್ಲಿ ಬಿಟ್ಕಾಯಿನ್ ಎಷ್ಟು ಬುಲ್ ರನ್ ಆಗಿತ್ತು ಅಂದರೆ, ಸೊ ಅದ್ರದ್ದು ಆಲ್ ಟೈಮ್ ಹೈ ಬಂದುಬಿಟ್ಟು 54 ಲ್ಯಾಕ್ಸ್ಗೆ ಹೋಗಿತ್ತು. ಸೊ 54 ಲ್ಯಾಕ್ಸಿಂದ ಇವಾಗ 33 ಲ್ಯಾಕ್ಸ್ಗೆ ಬಂದಿದೆ. ಸೊ ನಿಮಗೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಗ್ತಿದೆ ಅಂದರೆ ದಯವಿಟ್ಟು ಬೈ ಮಾಡಿ. ಯಾಕಂದರೆ ಬಿಟ್ಕಾಯಿನ್ ಪ್ರೈಸ್ ನೆಕ್ಸ್ಟ್ 2 ಇಯರ್ಸಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ, ಅಂದರೆ ಡಬಲ್ ಆಗುತ್ತೆ. ಸೊ ಇದರಿಂದ ನಿಮಗೆ ಒಂದು ಒಳ್ಳೆ ಆಪ್ಷನ್ ಸಿಗುತ್ತೆ. ಯಾಕಂದರೆ ನಿಮ್ಗೆ ನಾರ್ಮಲ್ ಸ್ಟಾಕ್ಸಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಏನು ಮ್ಯಾಕ್ಸಿಮಮ್ ಅಂದರೆ 15% ಇಂಟ್ರೆಸ್ಟ್ ಸಿಗ್ಬೋದು. ಸೊ ಆದರೆ ಬಿಟ್ಕಾಯಿನಲ್ಲಿ ನಿಮಗೆ 50%ವರೆಗೂ ಹೋಗೋ ಚಾನ್ಸಸ್ ಇದೆ. ಯಾಕಂದರೆ ತುಂಬ ಜನ ಹಳೆ ಇನ್ವೆಸ್ಟ್ ಮಾಡಿರೋರ್ಗೆ ಗೊತ್ತಿರುತ್ತೆ ಬಿಟ್ಕಾಯಿನಲ್ಲಿ ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ಎಷ್ಟು ಟೈಮ್ಸ್ ನೀವು ನಿಮ್ಮ ಮನಿನ ಡಬಲ್ ಮಾಡ್ಬೋದು ಅಂತ. ಸೊ ಬಿಟ್ಕಾಯಿನ್ ಆರ್ ಬೇರೆ ಇಥೀರಿಯಮ್ ಆಗಿರ್ಬೋದು, ಬಿಟ್ಕಾಯಿನ್ ಆಗಿರ್ಬೋದು, ಆ್ಯಂಡ್ ಬೇರೆ ಸೊಲಾನ ಇರ್ಬೋದು, ಯಾವುದಾದ್ರೂ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು. ಸೊ ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು ದಯವಿಟ್ಟು ಹೋಗಿ ಇನ್ವೆಸ್ಟ್ ಮಾಡಿ, ರಿಸರ್ಚ್ ಮಾಡಿ ಫಸ್ಟು ಯಾವ ಕಾಯಿನ್ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತ. ಆ್ಯಂಡ್ ದಯವಿಟ್ಟು ಹೋಗಿ ಇನ್ವೆಸ್ಟ್ ಮಾಡಿ. ಕ್ರಿಪ್ಟೋ ಕರೆನ್ಸಿ ಮೇಲೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯಾವುದೇ ಬ್ಯಾನ್ ಇಲ್ಲ. ಆ್ಯಂಡ್ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಳ್ಳೆಯದೇ. ಯಾಕಂದರೆ ಇವಾಗ ಒಂದು ಸೇಲ್ ಅಂತಲೇ ಹೇಳ್ಬೋದು, ಆ ಥರ ಪ್ರೈಸಲ್ಲಿ ನಿಮ್ಗೆ ಸಿಗ್ತಿದೆ. ಸೊ ನೀವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಹೋಗಿ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಮಾಡಿರೋರು ದಯವಿಟ್ಟು ಸೆಲ್ ಮಾಡಬೇಡಿ, ಹೋಲ್ಡ್ ಮಾಡಿ. ಇನ್ನೂ ಒಳ್ಳೆ ಪ್ರೈಸ್ಗೆ ನೀವು ಸೆಲ್ ಮಾಡ್ಬೋದು. ಆ್ಯಂಡ್ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇದೇ ಥರ ಮತ್ತಷ್ಟು ವೀಡಿಯೋ ತರ್ತಿರ್ತೀನಿ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬೈ ಬಾಯ್.